ಪವಿತ್ರ ಗೌಡ ದರ್ಶನ್ಗೆ ಹೇಳಿ ಹೊಡೆಸೋದು ಇದೇ ಮೊದಲೇನಲ್ಲ. ಪವಿತ್ರ ಮಾಜಿ ಪತಿಗೂ ಕೂಡ ಕೊಟ್ಟಿದ್ರಂತೆ ದರ್ಶನ್ ವಾರ್ನಿಂಗ್. ಪವಿತ್ರ ಗೌಡ ಮಾಜಿ ಗಂಡ ಸಂಜಯ್ ಸಿಂಗ್ಗೂ ಕೂಡ ಏಟು ಬಿದ್ದಿತ್ತು. ದರ್ಶನ್ಗೆ ಹೇಳಿ ಮಾಜಿ ಪತಿಗೂ ಕೂಡ ವಾರ್ನಿಂಗ್ ಕೊಡಿಸಿದ್ರಂತೆ ಇದೇ ಪವಿತ್ರ. ನೋಡಿ, ಅನೇಕ ಘಟನೆಗಳು ಕೂಡ ಈ ಸಂದರ್ಭದಲ್ಲಿ ತೆರೆದುಕೊಳ್ತಾ ಹೋಗುತ್ತೆ, ಈ ಹಿಂದಿನ ಘಟನೆಗಳು. ಯಾಕಂತಂದ್ರೆ ಈಗ ಪವಿತ್ರ ಗೌಡ ಅನ್ನೋ ಕಾರಣಕ್ಕೋಸ್ಕರನೇ ಈ ಘಟನೆ ನಡೆದಿರೋದು ಅನ್ನೋದು ಗೊತ್ತೇ ಇದೆ. ಅವರೇ A1 ಆರೋಪಿ. ಸೊ ದರ್ಶನ್ ಗಮನಕ್ಕೆ ಬರುತ್ತೆ. ದರ್ಶನ್ ರೇಣುಕಾಸ್ವಾಮಿಯನ್ನ ಕರೆಸಿ ಹಲ್ಲೆ ಮಾಡಿ ಕೊಲೆಗೂ ಕೂಡ ಅದು ಮುಂದಾಗುತ್ತೆ. ಬಟ್ ಆದರೆ ಈ ಥರದ ಘಟನೆ ಇದೇ ಮೊದಲೇನಲ್ಲ. ಈ ಹಿಂದೆ ತಮ್ಮ ಮೊದಲ ಪತಿ ಸಂಜಯ್ ಸಿಂಗ್ ಏನಿದ್ದಾರೆ, ಸೊ ಆ ಮಾಜಿ ಪತಿ ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಸಂಜಯ್ ಸಿಂಗ್ ಜೊತೆಗೆ. ಸೊ ಅವರ ಜೊತೆಗೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಅಸಮಾಧಾನಗಳಿದ್ದ ಸಂದರ್ಭದಲ್ಲಿ ದರ್ಶನ್ ಹೇಳಿ ವಾರ್ನಿಂಗ್ ಕೊಡಿಸಿದ್ರಂತೆ ಇದೇ ಪವಿತ್ರ ಗೌಡ. ಪವಿತ್ರ ಮಾಜಿ ಪತಿಗೂ ಕೊಟ್ಟಿದ್ರಂತೆ ದರ್ಶನ್ ವಾರ್ನಿಂಗ್. ಪವಿತ್ರ ಗೌಡ ಮಾಜಿ ಗಂಡ ಸಂಜಯ್ ಸಿಂಗ್ಗೂ ಏಟು ಬಿದ್ದಿತ್ತು ಅನ್ನೋ ಮಾಹಿತಿ. ಸಂಜಯ್ ಸಿಂಗ್ ಡಿವೋರ್ಸ್ ನಂತರ ಜೊತೆಯಲ್ಲಿದ್ರು ಪವಿತ್ರ. ವಿಷಯ ತಿಳಿದು ಮಗಳನ್ನ ಜೊತೆ ಕಳಿಸೋದಕ್ಕೆ ಹೇಳ್ತಾ ಇದ್ರು ಈ ಸಂಜಯ್ ಸಿಂಗ್. ಹೀಗಾಗಿ ಮಗಳನ್ನ ಕೇಳ್ತೀಯಾ ಅಂತೇಳಿ ದರ್ಶನ್ಗೆ ಹೇಳಿ ಗೂಸಾ ಕೊಡಿಸಿದ್ರಂತೆ. ಪವಿತ್ರ ಸಹವಾಸಕ್ಕೆ ಬರಬಾರ್ದು ಅಂತ ದರ್ಶನ್ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ. ಹೀಗಾಗಿ ಸಂಜಯ್ ಸದ್ಯ ಪವಿತ್ರ ನನಗೆ ಕಾಂಟ್ಯಾಕ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ಮಗಳಿಗಾಗಿ, ಮಗಳ ಭವಿಷ್ಯಕ್ಕಾಗಿ ಪವಿತ್ರ ಪರ ನಿಂತಿದ್ದಾರೆ ಪತಿ ಸಂಜಯ್ ಸಿಂಗ್. ಈ ಇತಿಹಾಸ ಇರೋದಕ್ಕೇನೆ ರೇಣುಕಾಸ್ವಾಮಿಗೆ ಮೆಸೇಜ್ನಲ್ಲಿ ವಾರ್ನ್ ಮಾಡಿದ್ರು ಪವಿತ್ರ. ನೋಡಿ, ಸಂಜಯ್ ಸಿಂಗ್ ಡಿವೋರ್ಸ್ ನಂತರ ಕೂಡ ಪವಿತ್ರ ಏನಿದ್ರು, ಸೊ ಈ ಸಂದರ್ಭದಲ್ಲಿ ಅಂದರೆ ಜೊತೆಗಿದ್ರು, ದರ್ಶನ್ ಜೊತೆಗಿದ್ದ ಸಂದರ್ಭದಲ್ಲಿ ಮಗಳನ್ನ ನನಗೆ ಕೊಟ್ಬಿಡು ಅಂತ ಕೇಳ್ತಾನೆ ಇದ್ರಂತೆ ಸಂಜಯ್ ಸಿಂಗ್. ಹಾಗಾಗಿ ಮಗಳನ್ನ ಕೇಳ್ತೀಯಾ ಅಂತೇಳಿ ದರ್ಶನ್ಗೆ ಹೇಳಿ ಗೂಸಾ ಕೊಡಿಸಿದ್ರಂತೆ. ಪವಿತ್ರ ಸಹವಾಸಕ್ಕೆ ಇನ್ಯಾವತ್ತೂ ಕೂಡ ಬರಬಾರ್ದು ಅಂತ ವಾರ್ನಿಂಗ್ ಕೂಡ ಕೊಡಿಸಿದ್ರಂತೆ ದರ್ಶನ್ ಮೂಲಕ ಇದೇ ಪವಿತ್ರ ಗೌಡ. ಹೀಗಾಗಿ ಸಂಜಯ್ ಸದ್ಯ ಪವಿತ್ರ ನನಗೆ ಕಾಂಟ್ಯಾಕ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಜೀಕರ್ಣ ನ್ಯೂಸಿಂದ ನಾವು ಕೂಡ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದಾಗ ಅವ್ರು ಹೇಳಿಕೆ ಕೊಟ್ಟಿದ್ದು ಪವಿತ್ರ ಗೌಡ ಪರವಾಗೇ ನಿಂತರು, ಅವರ ಪರವಾಗಿನೇ ಮಾತನಾಡಿದ್ರು. ಅವ್ರ ಬಗ್ಗೆ ಅವ್ರ ಕುರಿತಾಗಿ ನನಗೆ ಯಾವುದೇ ಕಾಂಟ್ಯಾಕ್ಟ್ ಕೂಡ ಇಲ್ಲ, ನಾನು ಮಾತನಾಡೂ ಕೂಡ ಇಲ್ಲ ಡಿವೋರ್ಸ್ ಆದಮೇಲೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಮಗಳ ಭವಿಷ್ಯಕ್ಕಾಗಿ ಪವಿತ್ರ ಪರ ನಿಂತಿದ್ದಾರೆ ಪತಿ ಸಂಜಯ್ ಸಿಂಗ್ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.